ಕನ್ನಡ ಸೀರಿಯಲ್ನಲ್ಲಿ ಭಾಗ್ಯಲಕ್ಷ್ಮಿ ಸೀರಿಯಲ್ ಕೂಡ ಅಭಿನಯ ಮಾಡಿದಂತಹ ಅದ್ಭುತವಾದ ನಟಿ ಇದೀಗ ಕೊನೆಗೆ ಸರಿದಿರುವಂಥದ್ದು. ಅದು ಕೂಡ ಆತ್ಮಹತ್ಯೆಗೆ ಶರಣಾಗಿರುವಂಥ ಘಟನೆ ನಡೆದಿರುವಂಥದ್ದು. ಬೆಳಂಬೆಳಗಿನ ಸಿನಿಮಾ ರಂಗಕ್ಕೆ ಮತ್ತೊಂದು ಆಘಾತ ಉಂಟಾಗಿರುವಂಥದ್ದು. ನೀನಾದಿನ ಸಂಘರ್ಷ, ಜೀವ ನೀನಾದೆ, ಈ ಜೀವ ನೀನಾಗಾಗಿ ಹೀಗೆ ಸಾಕಷ್ಟು ಸೀರಿಯಲ್ಗಳಲ್ಲಿ ಕೂಡ ಅಭಿನಯಿಸಿದಂಥ ಮತ್ತು ನೀಲಿ ಸೀರಿಯಲ್ನಲ್ಲೂ ಕೂಡ ದೆವ್ವದ ಪಾತ್ರವನ್ನು ಇವರು ಮಾಡಿದರು ಅಂತ ಹೇಳ್ಬೋದು. ಇಂಥ ಅದ್ಭುತವಾದ ಕಲಾವಿದ ನಟಿ ನಂದಿನಿ ಅವರು ಇದೀಗ ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು. ನೀನಾದಿನ ಸೀರಿಯಲ್ನಲ್ಲಿ ಎರಡನೇ ನಾಯಕಿಯಾಗಿ ಆಟ ಹುಡುಗಿಯ ಪಾತ್ರವನ್ನು ಕೂಡ ಇವರು ಮಾಡಿದರು. ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ಸ್ಟಾರ್ಟಿಂಗ್ ಸಮಯದಲ್ಲಿ ಸುಮಾರು ಒಂದು 50ಕ್ಕೂ ಅಧಿಕ ಎಪಿಸೋಡ್ನಲ್ಲಿ ಕೂಡ ಇವರು ಅಭಿನಯ ಮಾಡಿದರು. ಇಂಥ ಅದ್ಭುತವಾದಂಥ ಅಭಿನಯ ಮಾಡ್ತಿದ್ದಂಥ ನಟಿ ಇದೀಗ ನಿಧನರಾಗಿರುವಂಥದ್ದು. ಸದ್ಯ ಈಗ ಇತ್ತೀಚೆಗೆ ಅವ್ರ ತಂದೆ ಕೂಡ ತೀರಿ ಹೋಗಿದ್ರು. ನಂದಿನಿ ಅವ್ರ ತಂದೆ ತೀರಿ ಹೋಗಿದ್ರು. ಅವ್ರು ಸರ್ಕಾರಿ ನೌಕರರು ಕೂಡ ಆಗಿದ್ದರು ಮತ್ತು ಟೀಚರ್ ಕೂಡ ಆಗಿದ್ದರು. ಇನ್ನು ಇದೇ ಹುದ್ದೆಯನ್ನು ಇವರು ಕೂಡ ನಿಭಾಯಿಸಲಿ ಅಂತ ಹೇಳಿದ್ದು. ಇವರು ಕೂಡ BA ಮಾಡ್ಕೊಂಡಿದ್ದರು. ಹಾಗಾಗಿ ಆ ಕೆಲಸ ಇವ್ರಿಗೆ ಸಿಕ್ಕಿತ್ತು. ಆದರೆ ನಾನು ಹೋಗೋದಿಲ್ಲ ಅಂತ ಹೇಳಿ ತುಂಬಾ ಇವರು ಹಠ ಮಾಡಿದ್ರು. ಇನ್ನು ಅವ್ರ ತಾಯಿ ಕೂಡ ಮಾಡಲೇಬೇಕು ಅಂತ ಹೇಳಿದ್ರು. ನಂಗೆ ಸೀರಿಯಲ್ ಸಿನಿಮಾಗಳಲ್ಲಿ ನಾನು ಅಭಿನಯಿಸಬೇಕು ಅಂತ ಇರೋದಂಥದ್ದು ನನ್ನದು ಗುರಿನೇ ಬೇರೆ ಇದೆ. ಹಾಗಾಗಿ ನಾನು ಸರ್ಕಾರಿ ಕೆಲಸ ಬೇಡ ಅಂತ ಹೇಳಿದ್ದಕ್ಕೆ ಅವರ ತಾಯಿ ಕೂಗಾಟವನ್ನು ಕೂಡ ಮಾಡಿದ್ರಂತೆ. ಇದರಿಂದ ಬೇಸತ್ತಂತ ನಂದಿನಿ ಅವ್ರಿಗೆ ಅವ್ರ 26ನೇ ವಯಸ್ಸಿನಲ್ಲಿ ನೇಣು ಬಿಗಿದಂಥ ಸ್ಥಿತಿಯಲ್ಲಿ